ಆಮೇಲೆ ಅದು ಖರ್ಚು ಬರುತ್ತೆ ರೊಕ್ಕ ತೆಗಿಬೇಕು ಅವರು ತೆಗಿಬೇಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಆ ರೇಟ್ ನಮ್ಮ ಬಡ್ರು ಕೊಡೋಕ್ಕಾಗೋದಿಲ್ಲ. ಹಾಗೆ ಪಾಪ ಯಾವ ಡಾಕ್ಟ್ರ್ ಪಾಪ ಕೂತಿರ್ತಾನೆ. ನಾವು ಎಷ್ಟೋ ನೋಡ್ತೀವಿ, ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಹೋಗೋದವ್ರ ಸರ್ ನಂಗೆ ಒಂದು ಜ್ವರ ಬಂದಿತ್ತು, ನಮ್ಗೆ ಗುಳಿಗೆ ಕೊಟ್ಟಿದ್ವಿ. ಯಾಕೆ ದವಾಖಾನೆಗೆ ಹೋಯ್ತಂದ್ರೆ 500-600 ಅದು ಕೊಡೋಕೆ ಶಕ್ತಿನೇ ಇಲ್ಲ. ದಿನನಿತ್ಯ ಮುಂಜಾನೆ ಸಾಯಂಕಾಲ ದುಡಿದ್ರೆ 300-400 ರೂಪಾಯಿ ಪೇಮೆಂಟ್ ಬೀಳೋದಿಲ್ಲ. ಅಂಥ ಪ್ರಸಂಗದೊಳಗೆ ದಿನದ ಎಲ್ಲ ಒಂದು ನಮ್ಮ ದುಡಿದ ಶ್ರಮವನ್ನು ದವಾಖಾನೆಗೆ ಹೋದ್ರೆ ಒಂದು ಕ್ಷಣಾರ್ಧದಲ್ಲಿ ಇಲ್ದಂಗೆ ಆಗ್ತದೆ. ಇವತ್ತು ಭಾಳ ಜನ ಅರ್ಥ ಬಯಸ್ತಾ ಇದ್ದಾರೆ, ದಯವಿಟ್ಟು ನಂಗೆ ರೋಗ ಬರೋದು ಬೇಡಪ್ಪ ದೇವ್ರ, ನನಗೆ ರೋಗಿ ಆಗಿಡಪ್ಪ, ದವಾಖಾನೆಗೆ ಹೋಗೋದಂಗೆ ಮಾಡಪ್ಪ ಅಂತಾರೆ. ಆದರೆ ಎಲ್ಲಿ ಸಾಧ್ಯದ ರೀ. ಇವತ್ತಿನ ನಕಲಿ ವೈದ್ಯರು ಜಾಲರು ಹೇಳಿದ್ರಿ, ಪತ್ತೆ ಮಾಡಿದ್ರಿ, ಬೆಸ್ಟ್ ಕೆಲಸ. ಅದು ಪರ್ಯಾಯ ಏನು ಬೇಕು ಅದಕ್ಕೆ? ಇವತ್ತು ನಮ್ಮ ದೇಶದಲ್ಲಿ ಒಬ್ಬ ತುಳುಗ ಆಗ್ತಾನೆ, ಒಬ್ಬ ಲಂಚ್ಕೋರ್ ಆಗ್ತಾನೆ, ಮತ್ತವೇನೋ ಆಗ್ತಾನೆ, ಒಬ್ಬ ಹೆಣ್ಮಗಳು ಪಾಪ ಅನಿವಾರ್ಯವಾಗಿ ವೇಷೆ ಆಗ್ತಾಳೆ. ಯಾಕೆ ಆಗ್ತಾಳೆ ಅದಕ್ಕೆ? ಇದ್ರ ಬಗ್ಗೆ ಯಾಕೆ ಚಿಂತನೆ ನಮ್ಮ ನಾಯಕರು ಮಾಡ್ತಾ ಇಲ್ಲ ಅಂದು ಇನ್ನೂ ಅನ್ನಿಸ್ತದೆ. ಮಾಡಬೇಕಾಗಿದ್ರಿ ಇದು ಹೊಟ್ಟೆಗಿಲ್ದಾಗ ಎಲ್ಲ ಆಗುವಂಥದ್ದು. ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಎಲ್ಲ ನಡೀತಾ ಇದ್ದಾವೆ. ಇದರ ಬಗ್ಗೆ ಸರ್ಕಾರ ಸಾಧ್ಯಂತವಾಗಿ ವಿಚಾರ ಮಾಡಿ ನಕಲಿ ವೈದ್ಯರು ಹೇಳಿದಂತೆ ದ ಬೆಸ್ಟ್ ಅದೇ ಕಾಲಕ್ಕೆ ಪರ್ಯಾಯ ವೈದ್ಯರನ್ನು ಒದಗಿಸ್ಬೇಕಲ್ಲ ಅವ್ರಿಗೆ. ಅದಕ್ಕಾಗಿ ಇವತ್ತು ಈ ನ್ಯೂಸನ್ನು ನೋಡಿದಾಗ, ಈ ವರದಿಗಳನ್ನು ನೋಡಿದಾಗ ಅನಿಸ್ತು ನನಗೆ, 250 ಅಲ್ಲ ಇನ್ನೂ ಭಾಳ ಇದ್ದಾರೆ ಕರ್ನಾಟಕದಲ್ಲೇ. ಸಾವಿರಾರು ಜನ ಇದ್ದಾರೆ ವೈದ್ಯಕೀಯ ಪಾಪ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅದರಲ್ಲೂ ಪ್ರತಿಯೊಂದು ಈ ಏನು ಔಷಧ ಅಂಗಡಿಗಳಿರ್ತಾವಲ್ಲ ರೀ, ಅಂಗಡಿಗಳಲ್ಲಿ ಹೆಚ್ಚು ವ್ಯಾಪಾರ ಆಗೋದು ಬಡವರಿಂದನೇ. ನೆಗಡಿಗೆ ಒಂದು ಗುಳಿಗೆ ಕೊಡ್ರಿ, ಕೆಮ್ಮಿಗೆ ಒಂದು ಗುಳಿಗೆ ಕೊಡ್ರಿ, ಒಂದು ಸ್ವಲ್ಪ ಯಾಕೋ ಸಣ್ಣ ಜೋರಾಗಿದ್ದರೆ ಒಂದು ಗುಳಿಗೆ ಕೊಡ್ರಿ, ಬಂದಾಗಿದ್ದರೆ ಚಾಲೂ ಮಾಡಿಸ್ರಿ. ಪಾಪ ಇದಕ್ಕಾಗಿ ಒದ್ದಾಡ್ತಾರೆ ರೀ ದಿನನಿತ್ಯ. ಅಷ್ಟು ಶ್ರಮಕ್ಕಾದ್ರೂ ಪಾಪ ಸಾಧ್ಯ ಆಗೋದಿಲ್ಲ. ಮತ್ತು ಇಂಥ ಪ್ರಸಂಗ ಒಬ್ಬ ನಕಲಿ ವೈದ್ಯ ಅಂದರೆ ದುರುಪಯೋಗ ಸದುಪಯೋಗ ಮಾಡ್ಕೊಳ್ತಾನೆ. ಎಷ್ಟೋ ಜನಕ್ಕೆ ಆರಾಮನೂ ಆಗಿದ್ದಿದ್ದಾವೆ ಇಲ್ಲಂತಲ್ಲ. ಆಗ ಆಯುರ್ವೇದ ಮತ್ತು ವೇದೋ ಎಲ್ಲ ಬಂದು ಆಯುರ್ವೇದವ್ರು ಬಂದು ಮತ್ತೊಬ್ಬ ಡಾಕ್ಟರ್ ಅಂತಂದ್ರೆ ಇದು ಭಾಳ ಬೆಸ್ಟ್ ರೀ, ಅದನ್ನು ಅಲೋಪತಿ ಏನು ಮಾಡ್ತೀರಿ, ಹೋಮಿಯೋಪತಿ ಏನು ಮಾಡ್ತೀರಿ ಅಂತ ಹೋಮಿಯೋಪತಿ ನನಗೆ ಚಲೋ ಅದ್ರಿ ತಗೋ ಅಂತ ಹೇಳ್ತಾರೆ. ಹೋಮಿಯೋಪತಿ ಆಯುರ್ವೇದ